ಇಡೀ ಊರಿನ ಜನರು ಆಸ್ಪತ್ರೆ ಪಾಲು. ಶ್ರೀರಾಮನವಮಿ ಪ್ರಸಾದ ಸೇವಿಸಿ ದುರ್ಘಟನೆ. ಶ್ರೀರಾಮನವಮಿ ಅಂಗವಾಗಿ ದೇವಸ್ಥಾನದಲ್ಲಿ ನೀಡಿದ್ದ ಪ್ರಸಾದ ಸೇವಿಸಿದ ಬಳಿಕ 100ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಶ್ರೀರಾಮನವಮಿ ಅಂಗವಾಗಿ ಬೆಟ್ಟೇನಹಳ್ಳಿ ಗ್ರಾಮದ ದೇವಾಲಯದಲ್ಲಿ ಅನ್ನ ಪ್ರಸಾದವನ್ನ ವಿತರಿಸಲಾಗಿತ್ತು. ಆದರೆ ಪ್ರಸಾದ ಸೇವಿಸಿದ ಕೆಲವೇ ಗಂಟೆಗಳಲ್ಲಿ ಹಲವರಿಗೆ ಹೊಟ್ಟೆ ನೋವು ಹಾಗೂ ವಾಂತಿ ಭೇದಿ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಅವರನ್ನ ಅರದೇಶನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಇನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಲಕ್ಕಾ ಕೃಷ್ಣಾರೆಡ್ಡಿ ಅವರು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಸ್ವಸ್ಥ ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಲ್ಲದೆ ಪ್ರಸಾದ ಮತ್ತು ಕುಡಿಯುವ ನೀರಿನ ಮಾದರಿಯನ್ನ ಸಂಗ್ರಹಿಸಿ ಟೆಸ್ಟಿಂಗಿಗಾಗಿ ಪ್ರಯೋಗಾಲಯಕ್ಕೆ ಕಳಿಸಿದ್ದು ವರದಿ ಬಂದ ಬಳಿಕವೇ ನಿಖರ ಕಾರಣ ತಿಳಿದು ಬರಲಿದೆ ಎಂದಿದ್ದಾರೆ. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಾಗಿ ನಿನ್ನೆ ಅಲ್ಲಿ ಪೂಜೆ ಇತ್ತು ರಾಮನವಮಿದು, ಅದಕ್ಕೆ ಎಲ್ಲ ಪ್ರಸಾದ ಸೇವಿಸಿದ್ದಾರೆ. ರಾತ್ರಿ 10 ಗಂಟೆಯಿಂದ ಸಿಂಪ್ಟಮ್ಸ್ ಅಂದರೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಕ್ರ್ಯಾಂಪ್ ಬರೋದು, ವಾಮಿಟಿಂಗ್ ಅಂದರೆ ವಾಂತಿ ಬಂದಂಗೆ ಮತ್ತು ಆ ಥರ ಎಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ. ಅರೌಂಡ್ ಊರಲ್ಲಿ ಕೇಳಿದ ಪ್ರಕಾರ 400 ಜನ ಸೇವಿಸಿದ್ದಾರೆ. ಅದರಲ್ಲಿ ಒಂದು 60 ಜನ ನಮ್ಗೆ ಅಪ್ರೋಚ್ ಆಗಿದ್ದಾರೆ ಬೆಳಗ್ಗೆ ಇವತ್ತು 10 ಗಂಟೆಯಿಂದ. ಅದರಲ್ಲಿ ನಾವು 11 ಜನಕ್ಕೆ IV ಫ್ಲೂಯಿಡ್ಸ್ ಹಾಕಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅರದೇಶನಹಳ್ಳಿ PHCಯಲ್ಲಿ. 4 ಜನ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದೆ, ಅದರಲ್ಲೂ ಎಲ್ಲ ಚೇರಿಸ್ಕೊಂಡಿದ್ದಾರೆ. ಮಿಕ್ಕಿದವರೆಲ್ಲ OPD ಪೇಷಂಟಲ್ಲಿ ಕೊಟ್ಟಿದ್ವಿ. ನಮ್ಮ ಆಶಾ ಟೀಮು, ನಮ್ಮದು THO ಮತ್ತು ನಮ್ಮದು RRT ಅಂತಿರುತ್ತೆ, ಒಂದು ಡಿಸ್ಟಿಕ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಅವರೆಲ್ಲ ಸೇರಿಬಿಟ್ಟು ಈಗ ಸರ್ವೆ ಮಾಡ್ತಾ ಇದ್ದಾರೆ. ಮತ್ತು ಮನೆ ಮನೆ ಭೇಟಿ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಏನಾರು ಆಗಿದೆ ಅವರಿಗೆಲ್ಲ ನಾವು ಮತ್ತೆ ಹಾಸ್ಪಿಟಲ್ ಕರೆದ್ಬಿಟ್ಟು ಯಾರಿಗೆ OPDಯಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮಿಕ್ಕಿದವರಿಗೆ ಇನ್ಪೇಷಂಟ್ ಬೇಕಾದರೆ ನಾವು ಅವಶ್ಯಕತೆ. ಸ್ಪರ್ಶ ಹಾಸ್ಪಿಟಲ್ ಬೆಡ್ಡೆ ಖಾಲಿ ಅಂತ ಹೇಳ್ತಿದ್ದಾರೆ, ಅಲ್ಲಿ ತುಂಬ ಜನ ಇದ್ದಾರೆ. ಸ್ಪರ್ಶ ಹಾಸ್ಪಿಟಲ್ ಮಾಹಿತಿ ಇಲ್ಲ, ಬಟ್ ಮಣಿಪಾಲ್ ಹಾಸ್ಪಿಟಲ್ ದೊಡ್ಡಬಳ್ಳಾಪುರದಲ್ಲಿ ಅಡ್ಮಿಷನ್ ಆಗಿದ್ದಾರೆ. 12 ಜನ ಹೋಗಿದ್ರು, ಅದರಲ್ಲಿ 4 ಜನಕ್ಕೆ ಅಡ್ಮಿಷನ್ ಮಾಡಿದ್ದಾರೆ, ಮಿಕ್ಕಿದವರಿಗೆಲ್ಲ OPD ಬೇಸಿಸ್ ಮಾಡಿದ್ದಾರೆ. ಮತ್ತು ನಾವು ಎಲ್ಲ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, THO ಎಲ್ಲ ಕಡೆ ಮಾಹಿತಿ ತೊಗೊಂಡು ಏನಾರು ಇದ್ದರೆ ತಮಗೆ ಮಾಹಿತಿ ಕೊಡ್ತೀವಿ. ಉಚಿತ ಚಿಕಿತ್ಸೆ 100% ಈಗ ನಾವು ಕೊಡ್ತಾ ಇರೋದೆಲ್ಲ ಉಚಿತ ಚಿಕಿತ್ಸೆನೇ. ಅಲ್ಲ ಸರ್, ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಇರಲ್ಲ, ಬಟ್ ನಾವು ಅವರಿಗೆ ಅಡ್ಮಿನಿಸ್ಟ್ರೇಷನ್ ಮಾತಾಡಿಬಿಟ್ಟು ಸ್ವಲ್ಪ ಇದು ಮಾತಾಡ್ತೀನಿ ನಾನು. ಎಷ್ಟು ಗ್ರಾಮಗಳು ಆಹಾರ ಸೇವನೆ ಮಾಡಿದ್ದಾರೆ? ಈಗ ಅವರು ಗ್ರಾಮಸ್ಥರಿಗೆಲ್ಲ ಈಗ ನಾವು ವಿಚಾರಿಸಿದಾಗ ಬರೀ ಅದು ಒಂದೇ ಗ್ರಾಮದವರು, ಅದು ಬಿಟ್ಟರೆ ಕೆಲವರು ಲೇಬರ್ ವರ್ಕ್ ಮಾಡೋರು ಬಂದರೆ ಊಟ ಮಾಡಿದ್ದಾರೆ ಸರ್. ಬೇರೆ ಯಾವುದೂ ಊರದವ್ರು ಬಂದಿಲ್ಲ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಜನ ಸೇರಿಸಿದ್ದಾರೆ, ಬಟ್ ನಮ್ಗೆ ಯಾವುದು ಬೇರೆ ಅಕ್ಕಪಕ್ಕ ಊರಿಂದ ಮಾಹಿತಿ ಬಂದಿಲ್ಲ ಆಸ್ ಆಫ್ ನೌ. ಈಗ ಆಹಾರ ಪದಾರ್ಥಗಳನ್ನೇನಾದರೂ? ಹೌದು, ಅವರೆಲ್ಲ ಸ್ಯಾಂಪಲ್ಸ್ ತೊಗೊಂಡು FSL ಕಳಿಸ್ತಾ ಇದ್ದೀವಿ. ಏನೆಲ್ಲ ತೊಗೊಂಡಿದ್ದೀರಿ ಸರ್? ಅದು ಏನೇನು ಆಹಾರ ತಿಂದಿದ್ದಾರೆ ನಿನ್ನೆ ಅದರದೆಲ್ಲ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಕಳಿಸ್ತಾ ಇದ್ದೀವಿ. ಮತ್ತು ಕೆಲವೆಲ್ಲ ವಾಮಿಟಿಂಗ್ ಎಲ್ಲ ಮಾಡಿರೋ ವಾಮಿಟರ್ಸ್ನು ಸೆಲೆಕ್ಟ್ ಮಾಡಿ ಅದನ್ನು ಕಳಿಸ್ತಾ ಇದ್ದೀವಿ. ಅಲ್ಲಿ ನೀರಿನ ಸಮಸ್ಯೆ, ನೀರಿನ ಸ್ಯಾಂಪಲ್ಸು ಕಳಿಸಿದ್ವಿ ಟೆಸ್ಟಿಂಗ್ಗೆ. ಆ್ಯಸ್ ಆಫ್ ನಾವು ಏನು ಸಮಸ್ಯೆ ಅಥವಾ ಏನಕ್ಕಾಗಿದೆ ಅಂತ ಸೋರ್ಸ್ ಆಫ್ ಇನ್ಫೆಕ್ಷನ್ ಗೊತ್ತಾಗಿಲ್ಲ. ಈಗ ಅದು ರಿಪೋರ್ಟ್ ಬಂದ ಮೇಲೆ ತಮ್ಮ ಮಾಹಿತಿ. ಎಷ್ಟು ದಿನ ಆಗೋದು ಸರ್ ರಿಪೋರ್ಟ್? 48 ಅವರ್ಸಲ್ಲಿ ಕೊಡ್ತಾರೆ ಅವರು, 2 ದಿವಸದಲ್ಲಿ ಬರುತ್ತೆ. ಇನ್ನು ವಿಷಯ ತಿಳಿದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಸಿಬ್ಬಂದಿ ಗ್ರಾಮದಲ್ಲಿಯೇ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರವನ್ನ ತೆರೆದಿದ್ದು ಹಲವರಿಗೆ ಸ್ಥಳದಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಇನ್ನು ಪ್ರತಿ ವರ್ಷ ಸಂಭ್ರಮದಿಂದ ನಡೀತಾ ಇದ್ದ ಈ ಹಬ್ಬದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿರುವುದು ಜನರಲ್ಲಿ ಭೀತಿ ಮೂಡಿಸಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.